ಹಾಯ್ ಎಲ್ಲರಿಗೂ. ಇವತ್ತೊಂದು ಸ್ಪೆಷಲ್ ಹೇರ್ ಆಯಿಲ್ ಮಾಡಿ ತೋರಿಸೋಣ ಅಂತ. ಇದನ್ನು ನೀವು ಹಾಕ್ಕೊಳ್ಳೋದ್ರಿಂದ ರೆಗ್ಯುಲರಾಗಿ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ನೀವು ಲಾಂಗ್ ಟರ್ಮಲ್ಲಿ ನಿಮಗೆ ಒಂದು ಗ್ರೇ ಹೇರ್ ಕಂಟ್ರೋಲ್ ಆಗುತ್ತೆ, ಅಂದರೆ ವೈಟ್ ಹೇರ್ ಬರೋದು ನಿಲ್ಲುತ್ತೆ. ಸೊ ಹಾಗಾಗಿ ಇದಕ್ಕೊಂದು ಸ್ಪೆಷಲ್ ಪೌಡ್ರು ಕೂಡ ಮನೇಲಿ ನಾನು ಯೂಶ್ವಲಿ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು ನಾನು ಮಾಡಿಟ್ಕೊಂಡು. ಇದು ನೋಡಿ ಈ ಪೌಡರು. ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂದರೆ, ಇದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆ ದಾಸವಾಳದ ಎಲೆ ಮತ್ತು ಈವನ್ ಮೆಹಂದಿ ಸೊಪ್ಪು ಕೂಡ ಹಾಕಿದ್ದೇನೆ. ಅದ್ರ ಜೊತೆಗೆ ನಾನು ಬೇರೆ ಹರ್ಬ್ಸ್ ಕೂಡ ಹಾಕಿದ್ದೇನೆ. ನಾನು ಅದನ್ನು ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಂದರೆ ನಾನು ಅದನ್ನು ರೆಸಿಪಿ ಹೇಳ್ತೇನೆ, ನಾನು ಪೌಡ್ರು ಹೇಗೆ ಮಾಡಿಟ್ಕೊಳ್ಳೋದು ಅಂತ ಹೇಳಿ. ಇವಾಗ ಇದನ್ನು ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇದಕ್ಕೆ ಒಂದು ಐರನ್ ಕಡಾಯಿ ಇಟ್ಕೊಂಡಿದ್ದೀನಿ. ನೀವು ಐರನ್ ಇಟ್ಕೊಂಡ್ರೆ ನೀವು ಈ ಎಣ್ಣೆನ ಫಸ್ಟ್ ಒಂದು ನಿಮಿಷ ಇದನ್ನು ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ಐರನ್ ಕಡಾಯಿ ಇಟ್ಕೊಳ್ಳೋದು ಏನಕ್ಕೆ ಅಂತ ಅಂದರೆ ಯೂಸ್ ಆಗುತ್ತೆ ಅಂದರೆ, ಓವರ್ ನೈಟು ನೀವು ಈ ಎಣ್ಣೆನ ಮಾಡಿಬಿಟ್ಟು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಡೇನಲ್ಲಿ ಆ ಎಣ್ಣೆ ಐರನ್ನಲ್ಲಿರೋ ಕಂಟೆಂಟ್ ಎಲ್ಲ ಬಿಟ್ಕೊಂಡಿರುತ್ತೆ, ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ನೀವು ಐರನ್ ಕಡಾಯಿ ಯೂಸ್ ಮಾಡಿದರೆ ಒಳಿತು ನಿಮಗೆ ಅಂತ ಯೂಸ್ ಮಾಡ್ಬೋದು ನೀವು ಇದನ್ನು. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಸ್ವಲ್ಪ ಕ್ಯಾಸ್ಟ್ರಾಲ್ ಆಯಿಲು, ನಾನು ರೆಗ್ಯುಲರ್ ಕ್ಯಾಸ್ಟ್ರಾಲ್ ಆಯಿಲೇ ತೊಗೊಳ್ತಿದ್ದೀನಿ. ಈ ಕೋಲ್ಡ್ ಪ್ರೆಸ್ಟು ಆ ಥರ ಏನೂ ತೊಗೊಂಡಿಲ್ಲ. ನೀವು ರೆಗ್ಯುಲರ್ ಇದಕ್ಕೆ ಬೆಸ್ಟು ಆಯಿಲ್ ಅಂದ್ರೇ ಕ್ಯಾಸ್ಟ್ರಾಲ್ ಆಯಿಲು, ಅಂದರೆ ಹರಳೆಣ್ಣೆ ಆಯಿಲು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದು ನಿಮಗೆ ತುಂಬ ಅಂಟಂಟು ಅನಿಸುತ್ತೆ ಅಂತ ಅಂದರೆ ನೀವು ಅದ್ರ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಬಾದಾಮ್ ಆಯಿಲು ಅಥವಾ ಆಮ್ಲ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಅರ್ಧ ಎಷ್ಟು ಹಾಕ್ಕೊಂಡಿದ್ದೀನಿ ಹರಳೆಣ್ಣೆ, ಅದರದ್ದು ಕಾಲ್ವಾಸಿ ಇದನ್ನು ಆಮ್ಲ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಮ್ಲ ಆಯಿಲು ಮತ್ತು ಕ್ಯಾಸ್ಟ್ರಾಲ್ ಆಯಿಲು ಎರಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಫಸ್ಟು ಚೆನ್ನಾಗಿ ಕಾದಾದಮೇಲೆ ಸ್ವಲ್ಪ ಕಾಯಬೇಕಿದು. ನೋಡಿ ಬಬಲ್ ಬರ್ತಾ ಇದೆ. ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಈವನ್ ಆಫ್ಟರ್ ಡಿಲವರಿ ಹೇರ್ ಫಾಲ್ ಎಲ್ಲ ತುಂಬ ಏನು ಉದುರುತ್ತಾ ಇರುತ್ತೆ, ಆವಾಗ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಹೇರ್ ಫಾಲ್ ಕಡಿಮೆ ಆಗುತ್ತೆ, ಕಂಟ್ರೋಲ್ ಮಾಡುತ್ತೆ, ಗ್ರೇ ಹೇರ್ ಕಂಟ್ರೋಲ್ ಮಾಡುತ್ತೆ. ಹಾಗೂ ಏನು ಹೇರ್ ಥಿಕ್ನೆಸ್ ಬರುತ್ತೆ. ನನ್ನ ಕೂದಲು ತೋರಿಸ್ತೇನೆ ನಿಮಗೆ ಅಪ್ಲೈ ಮಾಡಿಬಿಟ್ಟು ಹೇಗೆ ಅಪ್ಲೈ ಮಾಡೋದಂತ. ಸೊ ಓವರ್ ನೈಟ್ ಇಟ್ಟರೆ ಇದು ನಿಮಗೆ ಭಾಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಇದನ್ನು ಒಟ್ಟಿಗೆ ಒಂದೇ ಸರಿ ಮಾಡಿ ಇಡೋದಿಲ್ಲ. ಆಗಾಗ ನನಗೆ ಬೇಕಾದಷ್ಟನ್ನು, ಒಂದು ವಾರಕ್ಕೆ ಬೇಕಾಗೋಷ್ಟನ್ನು ಮಾಡಿ ಇಟ್ಕೊಂಡು ಯೂಸ್ ಮಾಡ್ತೇನೆ. ಇದು ಇವಾಗ ಕಾದಿದೆ ನೋಡಿ. ಇದಕ್ಕೆ ಈ ಪೌಡ್ರನ್ನ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ, ಯಾಕಂದರೆ ಇದು ಉಕ್ಬಿಡುತ್ತೆ ಎಲ್ಲ. ಸೊ ಎಲ್ಲ ಉಕ್ಕಕ್ಕೆ ಬಂತು ಅಂದರೆ ಬೆಸ್ಟು ನೀವು ಆಫ್ ಮಾಡಿಬಿಟ್ಟು ತೆಗೆದುಬಿಡಿ. ಹೀಗೆ ಅದು ಹರ್ಬ್ಸ್ ಎಲ್ಲ ಏನಿದೆ ಅದು ಜಾಸ್ತಿ ಬೆಂದರೆ, ಅಂದರೆ ಕುದ್ದು ಎಲ್ಲ ಅದರೊಳಗಡೆ ಎಲ್ಲ ಆ ಸತ್ವ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಎಣ್ಣೆ ಕಾಯಿಸ್ಬಿಟ್ಟು ಹರ್ಬ್ಸ್ನ ಹಾಕಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟ್ ಬಿಡಿ. ಆಗ ಅದ್ರ ರಿಸಲ್ಟು ಚೆನ್ನಾಗಿ ಬರುತ್ತೆ. ಒಳ್ಳೆ ಘಮ ಕೂಡ ಬರುತ್ತೆ ಇದಕ್ಕೆ. ನಾನು ತುಂಬ ವರ್ಷಗಳಿಂದ ಈ ಥರ ಯೂಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎವ್ರಿ ಟೈಮು ನಮಗೆ ಪ್ಯಾಕ್ ಹಾಕ್ಕೊಂಡು ಮೆಹಂದಿದು ಅದೆಲ್ಲ ಯೂಸ್ ಮಾಡೋವಷ್ಟು ಕೆಲವು ಟೈಮ್ ಇರಲ್ಲ. ಹಾಗಾಗಿ ಈ ಥರ ಒಮ್ಮೆ ಮಾಡಿ ನಾವು ಒಂದು ವಾರಕ್ಕೆ ಆಗೋವಷ್ಟು ಹಚ್ಕೊಳ್ಳಿಕ್ಕೆ ಇಟ್ಕೊಂಡ್ರೆ ಎಣ್ಣೆ, ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಹೇಗೆ ಬಂತು ಅಂತ ನೀವು ನನಗೆ ಕಮೆಂಟ್ ಮಾಡಿ. ಹಾಗೆ ಈ ಹರ್ಬ್ಸ್ದೇನಾದ್ರು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಓವರ್ ನೈಟ್ ಬಿಟ್ಟಾದಮೇಲೆ ಆಯಿಲ್ ಕಲರು ಈ ಥರ ಬರುತ್ತೆ. ಇದನ್ನು ಒಂದು ಬೌಲಲ್ಲಿ ಈ ಥರ ಹಾಕ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು ಹೇರ್ಗೆ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ ಇದನ್ನು. ಹಾಗೆ ಆ ಗಸಿ ಏನು ಉಳಿದಿರುತ್ತೆ ಅದನ್ನು ಎಸೆಯೋ ನೆಸೆಸಿಟಿ ಇಲ್ಲ. ನೀವು ಮೆಹಂದಿ ಎಲ್ಲ ಅಪ್ಲೈ ಮಾಡಬೇಕಾದ್ರೆ ನೀವು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀವು ಹೇರ್ ಪ್ಯಾಕ್ಗೆ ಹಾಕ್ಕೋಬೋದು. ತುಂಬ ಒಳ್ಳೆ ರಿಸಲ್ಟು ಸಿಗುತ್ತೆ ಅದರಿಂದನೂ ಕೂಡ. ಓವರ್ ನೈಟ್ ಬಿಡಿ, ಈ ಥರ ಎಲ್ಲ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ
ನೋಡಿ ಅಪ್ಲೈ ಮಾಡಿದ ಮೇಲೆ ಹೇಗೆ ಕಾಣ್ತಾ ಇದೆ ಇದು. ನನಗೆ ಲಾಂಗ್ ಹೇರ್ ಕೂಡ ಇದೆ ಈ ಥರ. ಈವನ್ ಥಿಕ್ನೆಸ್ಸು ಚೆನ್ನಾಗಿದೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಒಮ್ಮೆ ಯೂಸ್ ಮಾಡಿ ನೋಡಿ. ಥ್ಯಾಂಕ್ ಯು.